ಭಾರತ ಪಾಕಿಸ್ತಾನ ಗಡಿ ನಾಗರಿಕ ಸಂಚಾರಕ್ಕೂ ಕೂಡ ಬಂದ್. ಜಮ್ಮು ಕಾಶ್ಮೀರದಲ್ಲಿ ಉದ್ವಿಗ್ನ ಸ್ಥಿತಿಯ ಕಾರಣ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಾರತ ಪಾಕಿಸ್ತಾನಗಳ ನಡುವೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಗಡಿ ಭದ್ರತಾ ಪಡೆಯಿಂದ ಕಟ್ಟುನಿಟ್ಟಿನ ನಿರ್ಬಂಧವನ್ನು ಹೇರಲಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗುವ ಸಾಧ್ಯತೆ ಇದೆ. ಆ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇರೋದು ಭಾರತದಲ್ಲಿ. ಸುಚೇತ್ಗಢದ ಒಕ್ಟ್ರಾಯ್ ಪೋಸ್ಟ್ನಲ್ಲಿ ಭಾರೀ ನಿರ್ಬಂಧವನ್ನು ಹೇರಲಾಗಿದೆ. ಇಲ್ಲಿ ಎರಡು ದೇಶಗಳ ನಾಗರಿಕ ಸಂಚಾರಕ್ಕೆ ಅನುವು ಇತ್ತು. ಈಗ ಅದಕ್ಕೂ ಕೂಡ ಅವಕಾಶವನ್ನ ನಿರ್ಬಂಧಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಭಾಗದಲ್ಲಿ ಯಾವ ಸಂದರ್ಭಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಭಾರತ ಯಾವ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ, ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇರೋದು, ಜೊತೆಗೆ ಒಂದು ಕಡೆ ಕಾರ್ಯಾಚರಣೆ ಆಗ್ತಾ ಇದೆ, ಉಗ್ರಗಳನ್ನ ಹೊಡೆದುರುಳಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಗಡಿಭಾಗದಲ್ಲಿ ನಮ್ಮವರಿಗೂ ಏನು ಬೇಕಾದರೂ ಆಗಬಹುದು. ಸೊ ಹಾಗಾಗಿ ಯಾರಿಗೂ ಕೂಡ ತೊಂದರೆ ಆಗದಂತೆ ಈ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬಹಳ ಪ್ರಮುಖವಾಗಿ ನಮ್ಮೊಳಗಿರುವಂತಹ ಭಯೋತ್ಪಾದಕರನ್ನ ಮೊದಲು ಮಟ್ಟ ಹಾಕಬೇಕಿದೆ. ಅಂಥವರಿಂದಲೇ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ. ಅಂಥವರನ್ನ ಈಗ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಉಗ್ರರ ಸರ್ವನಾಶಕ್ಕೆ ಭಾರತೀಯ ಸೇನೆ ಪಣ ತೊಟ್ಟಿದೆ. ಕಾಶ್ಮೀರ ವಲಯದಲ್ಲಿ ಪಾಕಿಸ್ತಾನದಿಂದ ಫೈರಿಂಗ್ ಆಗ್ತಾ ಇದೆ. 24 ಗಂಟೆಗಳಲ್ಲಿ ಹಲವು ಸುತ್ತಿನ ಗುಂಡಿನ ದಾಳಿ ಕೂಡ ನಡೆದಿರೋದು. ಹಿಂಸಾತ್ಮಕ ಉಲ್ಲಂಘನೆಯ ಮಾಹಿತಿ ವರದಿಯಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ತಿರುಗೇಟ್ ಕೊಡುವುದಕ್ಕೆ ಈಗ ಭಾರತೀಯ ಸೇನೆ ಸಿದ್ಧವಾಗಿದೆ. ಚಕ್ಕದಾದ ತಿರುಗೇಟನ್ನು ನೀಡುವುದಕ್ಕೆ ಭಾರತ ಸಿದ್ಧವಾಗಿದೆ. ನೋಡಿ, ಅದಕ್ಕೆ ಪುಷ್ಟಿ ನೀಡುವಂತಹ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿಯನ್ನ ನಡೆಸೋದಕ್ಕೆ ಪಾಕಿಸ್ತಾನ್, ನರಿಬುದ್ಧಿಯ ಪಾಕಿಸ್ತಾನ್ ತನ್ನ ಈ ನರಿಬುದ್ಧಿಯನ್ನ ತೋರಿಸ್ತಾ ಇದೆಯೋ ಆ ಪಾಕಿಸ್ತಾನಕ್ಕೆ ಅವರು ಅರ್ಥ ಮಾಡಿಕೊಳ್ಳುವ ಭಾಷೆಯಲ್ಲಿಯೇ ಉತ್ತರ ಕೊಡೋದಕ್ಕೆ ನಮ್ಮ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ. ಅದಕ್ಕೆ ತಕ್ಕದಾಗಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಈಗ ಮಾಡಿಕೊಡ್ತಾ ಇದೆ. ಗಡಿಯಲ್ಲಿ ಫುಲ್ ಅಲರ್ಟ್, ಶಸ್ತ್ರಸಜ್ಜಿತವಾಗಿ ನಿಂತಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಆಪರೇಷನ್ ಆಕ್ರಮಣ್ ಆರಂಭ ಆಗಿ ಉಗ್ರರ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತೆ. ಹೀಗಾಗಿ ಈ ಪಾಕಿಸ್ತಾನಕ್ಕೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಏನೋ ಒಂದು ಖಂಡಿತ ಆಗುತ್ತೆ, ನಮಗೆ ಯಾವಾಗ ಆಗುತ್ತೋ ಏನ್ ಕಥೆನೋ ಅನ್ನುವಂಥ ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಈ ಪಾಕಿಸ್ತಾನಕ್ಕೆ. ಇಲ್ಲಿ ಸೇನೆಯವರು ಯಾವ ರೀತಿ ಅಸೆಂಬಲ್ ಆಗ್ತಾ ಇದ್ದಾರೆ, ಯಾವ ರೀತಿ ಆಕ್ಟಿವ್ ಆಗಿದ್ದಾರೆ. ಇಡೀ ಚೆಕ್ ಪೋಸ್ಟ್ಗಳಲ್ಲಿ ಮುಖ್ಯವಾಗಿ ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ ಶಸ್ತ್ರಸಜ್ಜಿತವಾಗಿ. ಭಾರತ ಪಾಕಿಸ್ತಾನ ಗಡಿ ನಾಗರಿಕ ಸಂಚಾರಕ್ಕೂ ಕೂಡ ಬಂದ್. ಜಮ್ಮು ಕಾಶ್ಮೀರದಲ್ಲಿ ಉದ್ವಿಗ್ನ ಸ್ಥಿತಿಯ ಕಾರಣ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಾರತ ಪಾಕಿಸ್ತಾನಗಳ ನಡುವೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಗಡಿ ಭದ್ರತಾ ಪಡೆಯಿಂದ ಕಟ್ಟುನಿಟ್ಟಿನ ನಿರ್ಬಂಧವನ್ನು ಹೇರಲಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗುವ ಸಾಧ್ಯತೆ ಇದೆ. ಆ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇರೋದು ಭಾರತದಲ್ಲಿ. ಸುಚೇತ್ಗಢದ ಒಕ್ಟ್ರಾಯ್ ಪೋಸ್ಟ್ನಲ್ಲಿ ಭಾರೀ ನಿರ್ಬಂಧವನ್ನು ಹೇರಲಾಗಿದೆ. ಇಲ್ಲಿ ಎರಡು ದೇಶಗಳ ನಾಗರಿಕ ಸಂಚಾರಕ್ಕೆ ಅನುವು ಇತ್ತು. ಈಗ ಅದಕ್ಕೂ ಕೂಡ ಅವಕಾಶವನ್ನ ನಿರ್ಬಂಧಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಭಾಗದಲ್ಲಿ ಯಾವ ಸಂದರ್ಭಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಭಾರತ ಯಾವ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ, ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇರೋದು, ಜೊತೆಗೆ ಒಂದು ಕಡೆ ಕಾರ್ಯಾಚರಣೆ ಆಗ್ತಾ ಇದೆ, ಉಗ್ರಗಳನ್ನ ಹೊಡೆದುರುಳಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಗಡಿಭಾಗದಲ್ಲಿ ನಮ್ಮವರಿಗೂ ಏನು ಬೇಕಾದರೂ ಆಗಬಹುದು. ಸೊ ಹಾಗಾಗಿ ಯಾರಿಗೂ ಕೂಡ ತೊಂದರೆ ಆಗದಂತೆ ಈ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬಹಳ ಪ್ರಮುಖವಾಗಿ ನಮ್ಮೊಳಗಿರುವಂತಹ ಭಯೋತ್ಪಾದಕರನ್ನ ಮೊದಲು ಮಟ್ಟ ಹಾಕಬೇಕಿದೆ. ಅಂಥವರಿಂದಲೇ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ. ಅಂಥವರನ್ನ ಈಗ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಉಗ್ರರ ಸರ್ವನಾಶಕ್ಕೆ ಭಾರತೀಯ ಸೇನೆ ಪಣ ತೊಟ್ಟಿದೆ. ಕಾಶ್ಮೀರ ವಲಯದಲ್ಲಿ ಪಾಕಿಸ್ತಾನದಿಂದ ಫೈರಿಂಗ್ ಆಗ್ತಾ ಇದೆ. 24 ಗಂಟೆಗಳಲ್ಲಿ ಹಲವು ಸುತ್ತಿನ ಗುಂಡಿನ ದಾಳಿ ಕೂಡ ನಡೆದಿರೋದು.
ಹಿಂಸಾತ್ಮಕ ಉಲ್ಲಂಘನೆಯ ಮಾಹಿತಿ ವರದಿಯಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ತಿರುಗೇಟ್ ಕೊಡೋದಕ್ಕೆ ಈಗ ಭಾರತೀಯ ಸೇನೆ ಸಿದ್ಧವಾಗಿದೆ. ತಕ್ಕದಾದ ತಿರುಗೇಟನ್ನು ನೀಡುವುದಕ್ಕೆ ಭಾರತ ಸಿದ್ಧವಾಗಿದೆ. ನೋಡಿ, ಅದಕ್ಕೆ ಪುಷ್ಟಿ ನೀಡುವಂತಹ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿಯನ್ನ ನಡೆಸೋದಕ್ಕೆ ಪಾಕಿಸ್ತಾನ್, ನರಿಬುದ್ಧಿಯ ಪಾಕಿಸ್ತಾನ್ ತನ್ನ ಈ ನರಿಬುದ್ಧಿಯನ್ನ ತೋರಿಸ್ತಾ ಇದೆಯೋ ಆ ಪಾಕಿಸ್ತಾನಕ್ಕೆ ಅವರು ಅರ್ಥ ಮಾಡಿಕೊಳ್ಳುವ ಭಾಷೆಯಲ್ಲಿಯೇ ಉತ್ತರ ಕೊಡೋದಕ್ಕೆ ನಮ್ಮ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ. ಅದಕ್ಕೆ ತಕ್ಕದಾಗಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಈಗ ಮಾಡಿಕೊಳ್ತಾ ಇದೆ. ಗಡಿಯಲ್ಲಿ ಫುಲ್ ಅಲರ್ಟ್, ಶಸ್ತ್ರಸಜ್ಜಿತವಾಗಿ ನಿಂತಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಆಪರೇಷನ್ ಆಕ್ರಮಣ್ ಆರಂಭ ಆಗಿ ಉಗ್ರರ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತೆ. ಹೀಗಾಗಿ ಈ ಪಾಕಿಸ್ತಾನಕ್ಕೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಏನೋ ಒಂದು ಖಂಡಿತ ಆಗುತ್ತೆ, ನಮಗೆ ಯಾವಾಗ ಆಗುತ್ತೋ ಏನ್ ಕಥೆನೋ ಅನ್ನುವಂತ ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಈ ಪಾಕಿಸ್ತಾನಕ್ಕೆ. ಇಲ್ಲಿ ಸೇನೆಯವರು ಯಾವ ರೀತಿ ಅಸೆಂಬಲ್ ಆಗ್ತಾ ಇದ್ದಾರೆ, ಯಾವ ರೀತಿ ಆಕ್ಟಿವ್ ಆಗಿದ್ದಾರೆ. ಇಡೀ ಚೆಕ್ ಪೋಸ್ಟ್ಗಳಲ್ಲಿ ಮುಖ್ಯವಾಗಿ ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ ಶಸ್ತ್ರಸಜ್ಜಿತವಾಗಿ. ಭಾರತ ಪಾಕಿಸ್ತಾನ ಗಡಿ ನಾಗರಿಕ ಸಂಚಾರಕ್ಕೂ ಕೂಡ ಬಂದ್. ಜಮ್ಮು ಕಾಶ್ಮೀರದಲ್ಲಿ ಉದ್ವಿಗ್ನ ಸ್ಥಿತಿಯ ಕಾರಣ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಾರತ ಪಾಕಿಸ್ತಾನಗಳ ನಡುವೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಭದ್ರತಾ ಪಡೆಯಿಂದ ಕಟ್ಟುನಿಟ್ಟಿನ ನಿರ್ಬಂಧವನ್ನು ಹೇರಲಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗುವ ಸಾಧ್ಯತೆ ಇದೆ. ಆ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇರೋದು ಭಾರತದಲ್ಲಿ. ಸುಚೇತ್ಗಢದ ಒಕ್ಟ್ರಾಯ್ ಪೋಸ್ಟ್ನಲ್ಲಿ ಭಾರೀ ನಿರ್ಬಂಧವನ್ನು ಹೇರಲಾಗಿದೆ. ಇಲ್ಲಿ ಎರಡು ದೇಶಗಳ ನಾಗರಿಕ ಸಂಚಾರಕ್ಕೆ ಅನುವು ಇತ್ತು. ಈಗ ಅದಕ್ಕೂ ಕೂಡ ಅವಕಾಶವನ್ನ ನಿರ್ಬಂಧಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಭಾಗದಲ್ಲಿ ಯಾವ ಸಂದರ್ಭಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಭಾರತ ಯಾವ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ, ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇರೋದು, ಜೊತೆಗೆ ಒಂದು ಕಡೆ ಕಾರ್ಯಾಚರಣೆ ಆಗ್ತಾ ಇದೆ, ಉಗ್ರಗಳನ್ನ ಹೊಡೆದುರುಳಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಗಡಿಭಾಗದಲ್ಲಿ ನಮ್ಮವರಿಗೂ ಏನು ಬೇಕಾದರೂ ಆಗಬಹುದು. ಸೊ ಹಾಗಾಗಿ ಯಾರಿಗೂ ಕೂಡ ತೊಂದರೆ ಆಗದಂತೆ ಈ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬಹಳ ಪ್ರಮುಖವಾಗಿ ನಮ್ಮೊಳಗಿರುವಂತಹ ಭಯೋತ್ಪಾದಕರನ್ನ ಮೊದಲು ಮಟ್ಟ ಹಾಕಬೇಕಿದೆ. ಅಂಥವರಿಂದಲೇ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ, ಅಂಥವರನ್ನ ಈಗ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಉಗ್ರರ ಸರ್ವನಾಶಕ್ಕೆ ಭಾರತೀಯ ಸೇನೆ ಪಣ ತೊಟ್ಟಿದೆ. ಕಾಶ್ಮೀರ ವಲಯದಲ್ಲಿ ಪಾಕಿಸ್ತಾನದಿಂದ ಫೈರಿಂಗ್ ಆಗ್ತಾ ಇದೆ. 24 ಗಂಟೆಗಳಲ್ಲಿ ಹಲವು ಸುತ್ತಿನ ಗುಂಡಿನ ದಾಳಿ ಕೂಡ ನಡೆದಿರೋದು. ಹಿಂಸಾತ್ಮಕ ಉಲ್ಲಂಘನೆಯ ಮಾಹಿತಿ ವರದಿಯಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ತಿರುಗೇಟ್ ಕೊಡೋದಕ್ಕೆ ಈಗ ಭಾರತೀಯ ಸೇನೆ ಸಿದ್ಧವಾಗಿದೆ. ತಕ್ಕದಾದ ತಿರುಗೇಟನ್ನು ನೀಡುವುದಕ್ಕೆ ಭಾರತ ಸಿದ್ಧವಾಗಿದೆ. ನೋಡಿ, ಅದಕ್ಕೆ ಪುಷ್ಟಿ ನೀಡುವಂತಹ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಗುಂಡಿನ ದಾಳಿಯನ್ನ ನಡೆಸೋದಕ್ಕೆ ಪಾಕಿಸ್ತಾನ್, ನರಿಬುದ್ಧಿಯ ಪಾಕಿಸ್ತಾನ್ ತನ್ನ ಈ ನರಿಬುದ್ಧಿಯನ್ನ ತೋರಿಸ್ತಾ ಇದೆಯೋ ಆ ಪಾಕಿಸ್ತಾನಕ್ಕೆ ಅವರು ಅರ್ಥ ಮಾಡಿಕೊಳ್ಳುವ ಭಾಷೆಯಲ್ಲಿಯೇ ಉತ್ತರ ಕೊಡೋದಕ್ಕೆ ನಮ್ಮ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ. ಅದಕ್ಕೆ ತಕ್ಕದಾಗಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಈಗ ಮಾಡಿಕೊಳ್ತಾ ಇದೆ. ಗಡಿಯಲ್ಲಿ ಫುಲ್ ಅಲರ್ಟ್, ಶಸ್ತ್ರಸಜ್ಜಿತವಾಗಿ ನಿಂತಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಆಪರೇಷನ್ ಆಕ್ರಮಣ್ ಆರಂಭ ಆಗಿ ಉಗ್ರರ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತೆ. ಹೀಗಾಗಿ ಈ ಪಾಕಿಸ್ತಾನಕ್ಕೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಏನೋ ಒಂದು ಖಂಡಿತ ಆಗುತ್ತೆ, ನಮಗೆ ಯಾವಾಗ ಆಗುತ್ತೋ ಏನ್ ಕಥೆನೋ ಅನ್ನುವಂತ ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಈ ಪಾಕಿಸ್ತಾನಕ್ಕೆ. ಇಲ್ಲಿ ಸೇನೆಯವರು ಯಾವ ರೀತಿ ಅಸೆಂಬಲ್ ಆಗ್ತಾ ಇದ್ದಾರೆ, ಯಾವ ರೀತಿ ಆಕ್ಟಿವ್ ಆಗಿದ್ದಾರೆ. ಇಡೀ ಚೆಕ್ ಪೋಸ್ಟ್ಗಳಲ್ಲಿ ಮುಖ್ಯವಾಗಿ ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ ಶಸ್ತ್ರಸಜ್ಜಿತವಾಗಿ.